ಗೊಟ್ಟಿಪುರ ಶ್ರೀ ಯೋಗಿನಾರಾಯಣ ಯತೀಂದ್ರರ ಆಶ್ರಮದಲ್ಲಿ ಭಕ್ತಿಯೊಂದೇ ಮುಕ್ತಿಗೆ ಮಾರ್ಗ ಎಂದ ಕೈವಾರ ಕ್ಷೇತ್ರದ ಟ್ರಸ್ಟಿಗಳಾದ ವಾನರಾಸಿ ಬಾಲಕೃಷ್ಣರವರು ಮತ್ತು ಕಾಯಕವೇ ಕೈಲಾಸ ಎಂದ ಆಪ್ಕಾಂ ನಿರ್ದೇಶಕ ವೆಂಕಟೇಶ್ರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಟ್ಟಿಪುರ ಗ್ರಾಮದಲ್ಲಿ 43 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಯೋಗಿನಾರಾಯಣ ಯತೀಂದ್ರರ ಆಶ್ರಮದ 43ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 523ನೇ ವರ್ಷದ ಪೌರ್ಣಮಿ ಪೂಜೆ ಪ್ರಯುಕ್ತವಾಗಿ ವಿಶೇಷ ಪೂಜೆ, ಆರಾಧನಾ, ಸಂಗೀತ, ಭಜನೆ, ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಕೈವಾರ ಮಠದ ಟ್ರಸ್ಟಿಗಳ ಮತ್ತು ಸಂಕೀರ್ತನಾ ಯೋಜನೆಯ ಚಾಲಕರು ಆದ ವಾನರಾಸಿ ಬಾಲಕೃಷ್ಣ ಭಾಗವತರವರು ಮತ್ತು ಆಪ್ಕಾಂ ನಿರ್ದೇಶಕರಾದ ವೆಂಕಟೇಶ್ ಅವರು, ಹರಿಕಥಾ ವಿದ್ವಾನರಾದ ಜ್ಞಾನಮೂರ್ತಿರವರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಿ.ಎಂ. ರಮೇಶ್ ರವರು ಸೇರಿದಂತೆ ತಾತಯ್ಯನವರ ಭಕ್ತಾದಿಗಳು, ಗೊಟ್ಟಿಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತಾತಯ್ಯನವರಿಗೆ 2 ದಿನಗಳ ಕಾಲ ವಿಶೇಷ ಪೂಜೆ, ಅಭಿಷೇಕ, ಹೋಮ, ಅಲಂಕಾರಗಳನ್ನು ಹಮ್ಮಿಕೊಂಡಿದ್ದು, ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಾನರಾಸಿ ಬಾಲಕೃಷ್ಣರವರು ಮಾತನಾಡಿ, ಭಕ್ತಿಯೊಂದೇ ಮುಕ್ತಿಗೆ ಕಾರಣವಾಗಿದೆ. ಅದನ್ನು ಕೈವಾರ ತಾತಯ್ಯನವರು ಕಲಿಯುಗ ಜ್ಞಾನಿಗಳು ತಿಳಿಸಿದ್ದು, ಅದೇ ರೀತಿಯಾಗಿ ಗೊಟ್ಟಿಪುರದ ಮುನಿಸಾಮಪ್ಪ ಸ್ವಾಮಿಗಳು ಕೈವಾರದ ಸೀತಪ್ಪ ಸ್ವಾಮಿಗಳ ಮಾರ್ಗದರ್ಶನದಂತೆ 43 ವರ್ಷಗಳ ಹಿಂದೆ ಸುತ್ತಮುತ್ತಲಿನ ಗೊಟ್ಟಿಪುರ ಗ್ರಾಮದ ಭಕ್ತಾದಿಗಳ ಸಹಕಾರದಿಂದ ಗೊಟ್ಟಿಪುರದಲ್ಲೇ ಮಠವನ್ನು ನಿರ್ಮಿಸಿ ಆರಾಧನೆಯನ್ನು ಮಾಡಿಕೊಂಡು ಬರುತ್ತಿದ್ದು, ಎಲ್ಲರಿಗೂ ಕೂಡ ಸನ್ಮಂಗಳ ಉಂಟಾಗಲಿ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹರಿಕಥಾ ವಿದ್ವಾನ್ ಜ್ಞಾನಮೂರ್ತಿಗಳು ಕೂಡ ಮಾತನಾಡಿ, ಕೈವಾರ ತಾತಯ್ಯನವರದೇ ಕಲಿಯುಗದಲ್ಲಿ ಕಾಲ ಜ್ಞಾನವನ್ನು ನಿರ್ಮಿಸಿರುವ ಏಕೈಕ ಜ್ಞಾನಿಗಳು, ಅವರ ಮಾರ್ಗದರ್ಶನ ಅನುಕರಣೀಯವಾಗಿದೆ ಎಂದರು. ಇನ್ನು ಆಪ್ಕಾಂ ನಿರ್ದೇಶಕರು ಹಾಗೂ ಅರಣ್ಯ ಇಲಾಖೆಯ ಮಾಜಿ ಡಿಎಫ್ಒ ಆಗಿದ್ದ ವೆಂಕಟೇಶ್ ರವರು ಮಾತನಾಡಿ, ಕಾಯಕವೇ ಕೈಲಾಸ ಎಂದು ಕೈವಾರ ತಾತಯ್ಯನವರು ಕೂಡ ತಿಳಿಸಿದ್ದು, ಅದೇ ಕಾಯಕ ರೀತಿಯಲ್ಲಿ ನಾವು ವಿವಿಧ ಸೇವೆಗಳಲ್ಲಿ ತೊಡಗಿ ಮುಕ್ತಿ ಮಾರ್ಗವನ್ನು ಕೂಡ ಕಂಡುಕೊಳ್ಳಬೇಕಿದೆ. ಇನ್ನು ಈ ಆಶ್ರಮದ ಪಕ್ಕದಲ್ಲಿ ಅನ್ನದಾಸೋಹ ಭವನಕ್ಕೆ ಸ್ಥಳವಿದ್ದು, ನನ್ನ ಕೈಲಾದ ಮಟ್ಟಿಗೆ ಕೂಡ ನಾನು ಭವನವನ್ನು ನಿರ್ಮಿಸಲು ಮಠದ ಏಳಿಗೆಗಾಗಿ ಸಹಾಯ ಮಾಡುತ್ತೇನೆ ಎಂದರು. ಇನ್ನು ವಾನರಾಸಿ ಬಾಲಕೃಷ್ಣರವರನ್ನು ಕುಂಭ ಕಳಶಗಳೊಂದಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಯೋಗಿನಾರಾಯಣ ಯತೀಂದ್ರರ ಆಶ್ರಮದ ಭಕ್ತಾದಿಗಳು ಅವರಿಗೆ ಅಭೂತಪೂರ್ವ ಸ್ವಾಗತವನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಜ್ಞಾನಮೂರ್ತಿಗಳು, ವಾನರಾಸಿ ಬಾಲಕೃಷ್ಣ ಅವರು ಸೇರಿದಂತೆ ವಿವಿಧ ಭಕ್ತಾದಿಗಳು ಅಲಸಳ್ಳಿ, ಗೊಟ್ಟಿಪುರ, ದಾಸರಳ್ಳಿ, ತೌಟಹಳ್ಳಿ ಸೇರಿದಂತೆ ಭಜನಾ ತಂಡಗಳು ಭಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ತಾತಯ್ಯನವರ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಯೋಗಿನಾರಾಯಣ ತಾತಯ್ಯನವರು ಜೀವನ್ಮುಕ್ತರು ಅಂದರೆ ಕೊದವಲನ್ನಿ ತೀರೆ ಮಾಕು ಇದೇ కడజన్మ ಅಂತ జగత్తుకి సారిರ್ತಕ್ಕಂಥವರು. దండన చేసే ద్వారా మమ్మ చూస్తే విరుచును, ఇక ఎవరికి మేము వెరవమురా ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಯಾರೂ ಇಷ್ಟು ನಿಖರವಾಗಿ ಈ ಕಲಿಯುಗದಲ್ಲಿ ಹೇಳಿಲ್ಲ. ಅಂದರೆ ಹುಟ್ಟು ಸಾವುಗಳನ್ನು ನಾನು ಗೆದ್ದಿದ್ದೇನೆ ಅಂತ ಹೇಳಿದ್ದಾರೆ. ಸಾಯುವುದೇ ಇಲ್ಲ ಅಂದಮೇಲೆ ಹುಟ್ಟುವುದಾದರೂ ಹೇಗೆ? ಅಂಥವರು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು.
ಅವರು ಜೀವನ್ ಮುಕ್ತರು ಅಂತ ನಾವು ಹೇಳಿದ್ದೀವಿ. 1726ನೇ ಇಸ್ವಿಯಲ್ಲಿ ಅವರು ಜನಿಸಿರ್ತಕ್ಕಂಥದ್ದು. ಅವರು ಈ ಹಿಂದೆನೂ ಇದ್ದರು, ಈಗಲೂ ಇದ್ದಾರೆ, ಮುಂದೇನೂ ಇರ್ತಾರೆ. ಕೈವಾರ ಕ್ಷೇತ್ರದಲ್ಲಿ ಅವರನ್ನು ಯಾರು ನಂಬಿ ಬರ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿರ್ತಕ್ಕಂಥವರು ತಾತಯ್ಯ. ಅಂದರೆ ಅವರೇ ಕಾಮಧೇನು, ಅವರೇ ಕಲ್ಪವೃಕ್ಷ. ಯಾರು ನಂಬ್ತಾರೆ ಅವ್ರಿಗೆ ಎಲ್ಲ ರೀತಿಯ ಅಭಿಷ್ಟಗಳನ್ನು ನೆರವೇರಿಸ್ತಕ್ಕಂಥವರು ಸದ್ಗುರು ಯೋಗನಾರಾಯಣ ತಾತಯ್ಯನವರು. ಅಂತಹ ತಾತಯ್ಯನವರ ಅನೇಕ ದೇವಾಲಯಗಳು ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ದೇಶದಲ್ಲಿ ಈಗ ಸ್ಥಾಪನೆಗೊಂಡಿವೆ. ಅದಕ್ಕಾಗಿ ಬಹಳ ಜನ ಶ್ರಮಿಸಿದ್ದಾರೆ. ತಾತನವರು ಭಕ್ತರು ಬಹಳವಾಗಿ ಶ್ರಮಿಸಿದ್ದಾರೆ. ಹಿಂದೆ ನಮ್ಮ ಮುನ್ಸಾಮಪ್ಪ ಸ್ವಾಮಿಗಳು ಹೇಳಿದಾಗೆ ಸೀತಪ್ಪನವರು ಗವಿಯಲ್ಲಿದ್ದರು. ಅವರು ತಾತಯ್ಯನವ್ರ ಸೇವೆಯಲ್ಲೇ ತೊಡಗಿದ್ರು ಸೀತಪ್ಪನವರು. ಅವರ ಹತ್ರಕ್ಕೆ ನಮ್ಮ ಮುನ್ಸಾಮಪ್ಪನವರು ಹೋಗಿ ಬರ್ತಾ ಇಲ್ಲೊಂದು ಮಠ ಮಾಡಬೇಕು ಅಂತ ಅದಿಷ್ಟೇ ತಾತಯ್ಯನವರು ಕೃಪೆಯಿಂದ ಆಗಿ ಇದನ್ನು ಅನೇಕ ಜನರ ಒಂದು ಸಹಕಾರದೊಂದಿಗೆ ಅನೇಕ ಜನರು ಆ ಮಹಾನ್ ಪುರುಷರ ಹೆಸರುಗಳು ಎಲ್ಲ ಹೇಳಿದ್ದಾರೆ ಸ್ವಾಮಿಗಳು. ಆ ಕೊನೆಯಲ್ಲಿ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಇಲ್ಲಿ ತಾತಯ್ಯನವ್ರ ಮಠವನ್ನು ನಿರ್ಮಾಣ ಮಾಡಿ ನೋಡಿ ಎಷ್ಟೊಂದು ಸದ್ಭಕ್ತಿಯಿಂದ ಎಷ್ಟೊಂದು ಜನರು ಇದ್ದಾರೆ. ಅಂದರೆ ತಾತಯ್ಯನವ್ರ ಭಕ್ತರು ಎಲ್ಲ ಕಡೆಯೂ, ಚಿಕ್ಕಬಳ್ಳಾಪುರ ಜಿಲ್ಲೆನೇ ಅಲ್ಲ, ಕೋಲಾರ ಜಿಲ್ಲೆನೇ ಅಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆಯೂ ತಾತಯ್ಯನವರ ಸೇವೆಗಳು ನಡೀತಾ ಇದೆ. ಈಗ ಈ ಮಠದಲ್ಲಿ 43ನೇ ವರ್ಷದ ಒಂದು ಆರಾಧನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಷ್ಟು ಭಕ್ತಿಪೂರ್ವಕವಾಗಿ ಎಲ್ಲರೂ ಸೇರಿದ್ದಾರೆ. ತುಂಬ ಸಂತೋಷ ಆಗ್ತದೆ. ನಾವೆಲ್ಲರೂ ಕೂಡ ಕೈವಾರಕ್ಕೆ ಬರ್ತಾ ಇದ್ದೀವಿ. ಗುರುಪೂಜಾ ಸಂಗೀತೋತ್ಸವ ಅಂದರೆ ಜಗದ್ವಿಖ್ಯಾತಿ. ಅದು ಪ್ರಪಂಚದಲ್ಲಿ ಅದ್ವಿತೀಯ ಕಲಾವಿದರು ಅಲ್ಲಿಗೆ ಬರ್ತಾರೆ. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಆ 3 ದಿನ 72 ಗಂಟೆಗಳ ಕಾಲ ನಡೀತಕ್ಕಂಥ ಆ ಗುರುಪೂಜಾ ಸಂಗೀತೋತ್ಸವದಲ್ಲಿ ಎಲ್ಲ ಮಹನೀಯರು, ಭಜನಾ ತಂಡಗಳು, ಕೋಲಾಟಗಳು, ಬುರ್ಕತ, ಮೃದಂಗಗಳು, ವಾದ್ಯಗಳು, ಪಿಟೀಲು, ಹರಿಕಥೆಗಳು, ತಾತಯ್ಯನವರು ಭಕ್ತರು, ಸಂಗೀತಗಾರರು, ಏನು ಅದು ವೈವಿಧ್ಯಮಯ ಮತ್ತು ಭಕ್ತಿಯ ಸಮೂಹ ಅಲ್ಲಿ ನೆರೆದಿರ್ತದೆ. ತಾವೆಲ್ಲರೂ ಕೂಡ ಅಲ್ಲಿ ಬರಬೇಕು ಅಂತೇಳಿ ನಮ್ಮ ಈ ಮಠದ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುನ್ಸಾಮಪ್ಪನವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಕೂಡ ನಮ್ಮ ಕೈವಾರಕ್ಕೆ ಜುಲೈ 19, 20, 21 ಗುರುಪೂಜೆ ಕಾರ್ಯಕ್ರಮ ಇರ್ತದೆ. ತಾವೆಲ್ಲರೂ ಬರಬೇಕು ಅಂತ ವಿನಯಪೂರ್ವಕವಾಗಿ ಕೈವಾರ ತಾತಯ್ಯನವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಗೊಟ್ಟಿಪುರ ಗ್ರಾಮದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಈ ಮಠದಲ್ಲಿ ನಡೆಯತಕ್ಕಂಥ 43ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಭಕ್ತಿ ಶ್ರದ್ಧೆಗಳಿಂದ ತಾತಯ್ಯನವರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ತಾತಯ್ಯನವರ ಆಶೀರ್ವಾದವನ್ನು ನೀವೆಲ್ಲ ಪಡೆದಿದ್ದೀರಿ. ತಾತಯ್ಯನವರು ಕಲಿಯುಗದ ಕಾಲಜ್ಞಾನಿ. ಮುಂದೆ ಬರತಕ್ಕಂಥ ಎಲ್ಲ ಭವಿಷ್ಯವನ್ನು ಅವರು ನುಡಿದಿದ್ದಾರೆ ಕಾಲಜ್ಞಾನದಲ್ಲಿ. ಹಾಗಾಗಿ ಮಹಾನುಭಾವರೆನಿಸಿದ್ದಾರೆ. ನೋಡಿ, ಭಕ್ತಿಯಿಂದ, ಶ್ರದ್ಧೆಯಿಂದ, ಆದರದಿಂದ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡಿದರೆ ನಾವು ಮೋಕ್ಷಕ್ಕೆ ಸಂದುತ್ತೀರಿ ಎನ್ನುವಂಥ ವಿಚಾರವನ್ನು ತಾತಯ್ಯನವರು ತಿಳಿಯಪಡಿಸಿದ್ದಾರೆ. ಅದೇ ರಾಮುನಿ ಭಜನ ಸೇವೆಯು ಮನಸ ಪಾರಮುಲೇನಿ ಅಪಾರ ಪಾಪಮುಲನ್ನು ಪರಿಹರಿಂಚ ಪರಮಾತ್ಮಂಡಿದುಡು ಅನ್ನುವಂಥ ಮಾತನ್ನು ತಾತಯ್ಯನವರು ಹೇಳುತ್ತಾರೆ. ರಾಮನ ಭಜನೆ ಮಾಡತಕ್ಕಂಥದ್ದು, ರಾಮನಾಮಕ್ಕೆ ಸಮಾನವಾಗಿರ್ತಕ್ಕಂಥ ನಾಮ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಜಗತ್ತಿಗೆ ಸಾರಿದ ಮಹಾನುಭಾವರು, ಮಹಾಮಹಿಮರು ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು. ಹಾಗಾಗಿ ಆ ತಾತಯ್ಯನವರ ಸೇವೆಯನ್ನು ನಾವು ಮಾಡತಕ್ಕಂಥದ್ದು, ಆ ಪೂಜಾ ಕಾರ್ಯಕ್ರಮಗಳನ್ನು, ವಾರ್ಷಿಕೋತ್ಸವವನ್ನು ನೀವು ನಡೆಸಿಕೊಂಡು ಬರ್ತಾ ಇದ್ದೀರಾ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಗೊಟ್ಟಿಪುರ ಗ್ರಾಮದಲ್ಲಿ ಈ ನಮ್ಮ ಕೈವಾರ ನಾರಾಯಣ ಸ್ವಾಮಿ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ. 43 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಕೈವಾರ ನಾರಾಯಣ ಸ್ವಾಮಿ ಕೈವಾರ ತಾತನವರು ಎಲ್ರಿಗೂ ಐಶ್ವರ್ಯ, ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಒಳ್ಳೆ ಸನ್ಮಾರ್ಗದಲ್ಲಿ ದೇವರು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈ ಕ್ಷೇತ್ರ ತಾತನವ್ರ ಕ್ಷೇತ್ರ ಬಂದು ಕೈವಾರ ಕ್ಷೇತ್ರ.
ಅಲ್ಲಿ ಸಹ ನಾನು ತಾತನವರ ಸೇವೆ ಮಾಡಿದ್ದೀನಿ. ಅಲ್ಲಿ ಒಂದು ತಪೋವನ ಅಂತ, ಕೈವಾರ ತಪೋವನ ಅಂತ ದೊಡ್ಡದಾಗಿ ಭಾರಿ ಜೋರಾಗಿ ಕಟ್ಟಿದ್ರೆ ಅಲ್ಲಿ MS ರಾಮಯ್ಯನವರು ಆಗಿದ್ರು. 92-93 MS ರಾಮಯ್ಯನವರು ಅವರ ನೇತೃತ್ವದಲ್ಲಿ, ಮತ್ತು ನಮ್ಮ ಚೀಫ್ ಕನ್ಸರ್ವೇಟರು ನಮ್ಮ ರಾಮಚಂದ್ರ ಶೆಟ್ಟಿ ಅಂತ ಅವರು ಬೀಗರು ಅಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಫಾರೆಸ್ಟಿಂದ ಆ ತಾತನವ್ರ ದೇವಸ್ಥಾನ ಆಗ್ಬೋದು ಅಥವಾ ಅವರೆಲ್ಲ ಕಾರ್ಯಕ್ಷೇತ್ರನೆಲ್ಲ ನಾವು ಭಾರಿ ಅಭಿವೃದ್ಧಿ ಮಾಡಿದ್ದೀರಿ. ಅವ್ರ ವಿಗ್ರಹಗಳಾಗಲಿ ಅಥವಾ ಅವ್ರದ್ದು ಏನು ಕಾಲಜ್ಞಾನ ಏನು ಬರೆದಿದ್ದಾರೆ ಅದನ್ನೆಲ್ಲ ಜಾಸ್ತಿ ಜೋರಾಗಿ ನಾವು ನಮ್ಮ ಕೈಲಾದಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಿ. ಈಗಲೂ ನಾವು ಮಾಡಿರೋದು ಅದು ಕೈವಾರ ಕ್ಷೇತ್ರನ ಅಭಿವೃದ್ಧಿ ಮಾಡಿರೋದು ಈಗಲೂ ತಾವು ಕಾಣಬಹುದು. ಮತ್ತೆ ಈಗ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೂ ಮಠ ಓಪನ್ ಮಾಡಿದ್ದಾರೆ. ಇಲ್ಲಿನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಏನಾದರೂ ಡೆವಲಪ್ ಆದರೆ ನನ್ನ ಹತ್ರ ಏನು ಸಹಾಯ ಆಗ್ತದೆ ಅದು ಖಂಡಿತವಾಗಿ ನಾನು ಸಹಾಯ ಮಾಡೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಯೋಗಿನಾರಾಯಣ ಕೈವಾರ ತಾತಯ್ಯನವರ 43ನೇ ವರ್ಷದ ವಾರ್ಷಿಕ ಆರಾಧನೆ, 523ನೇ ಪೌರ್ಣಮಿ ಪೂಜೆ. ಮತ್ತು ಇಲ್ಲಿ ಭಕ್ತಾದಿಗಳು ಎಲ್ಲರೂ ಸಹ ಬಂದು ಧನಧಾನ್ಯ ಸಂಪತ್ತು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಇಲ್ಲಿ ಭಾಗವಹಿಸಿ ಎಲ್ಲ ಗ್ರಾಮದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಆಶ್ರಮಕ್ಕೆ ಒಂದು ಭವನ ಥರ ಮಾಡಿ ಭೋಜನ ಶಾಲಾ ಅಂತ ಮಾಡಿ ಇಲ್ಲಿ ಬಡವರ ಬಗ್ಗರಿಗೆ ಸ್ವಲ್ಪ ಮದುವೆಗಳಾಗಿ ಅವರಿಗೆ ಒಂದು ಅನುಕೂಲಕ್ಕೋಸ್ಕರ ಮಾಡೋಣ ಅಂತ ಪಕ್ಕದಲ್ಲಿ ಒಂದು ಜಾಗ ಬಿಟ್ಕೊಂಡಿದ್ದೀನಿ. ಅದನ್ನು ಭೋಜನ ಶಾಲಾ ಅಂತ ಮಾಡಿ ಇಲ್ಲಿ ಇದೇ ಥರ ವರ್ಷ ವಾರ್ಷಿಕೋತ್ಸವದಲ್ಲಿ ಫ್ರೀ ಮದುವೆಗಳು ಮಾಡ್ತಾ ಇದ್ದೀವಿ. ಈ ವರ್ಷ ಆಗಲಿಲ್ಲ. ರಾತ್ರಿ ಹೋಮ ಇತ್ತು, ಗಣಪತಿ ಹೋಮ, ಶಾಂತಿ ಹೋಮ ಎಲ್ಲ ರಾತ್ರಿ ಮಾಡಿದ್ವಿ. ಇವಾಗ ಬೆಳಗ್ಗೆ ಅಭಿಷೇಕ ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ್ವಿ. ಇಂಥ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಮತ್ತು ತೀರ್ಥ ಪ್ರಸಾದ, ಮತ್ತು ಇಲ್ಲಿ ಸಾಯಂಕಾಲ ಭಜನೆಗಳು ಬೆಳಗ್ಗೆಯಿಂದ ಈ ಕಡೆ ದಾಸರಳ್ಳಿ, ಹಲಸಳ್ಳಿ, ಹತ್ತಿವಾಟ, ತೌಟಲ್ಲಿ, ನಿಡಘಟ್ಟ, ಚೋಳಪ್ಪನಹಳ್ಳಿ ಈ ಕಡೆ ಗ್ರಾಮಸ್ಥರೆಲ್ಲ ಧನಧಾನ್ಯನೂ ಸಹಾಯ ಮಾಡಿದ್ದಾರೆ. ಮತ್ತು ಅವ್ರ ಕಡೆಯಿಂದ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಿರುಗಿ ಸಾಯಂಕಾಲ 5 ಗಂಟೆಗೆ ತಾತಯ್ಯನವರ ಉತ್ಸವ ಕೂಡ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕೆಂದು ತಾತಯ್ಯನವರಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ತಾತಯ್ಯನವರ ಹತ್ರ ಬೇಡ್ಕೊಡ್ತಾ ಇದ್ದೀವಿ. ಇಲ್ಲಿ ಬರುವಂಥ ಭಕ್ತರಿಗೆ ಮಳೆ ಬೆಳೆ ಎಲ್ಲ ಆಗಲಿ, ಮತ್ತು ಎಲ್ಲರಿಗೂ ಅನುಕೂಲವಾಗಲಿ, ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ. ಮತ್ತು ಇಲ್ಲಿ ತಾತಯ್ಯನವ್ರನ್ನ ಬೇಡ್ಕೊಂಡು ಇಲ್ಲಿ ಬಂದವ್ರಿಗೆ ಒಳ್ಳೇದಾಗ್ತಾ ಇದೆ. ವರ್ಷ ಜನ ಸಂಪರ್ಕ ಜಾಸ್ತಿ ಇದೆ. ಇಲ್ಲಿ ಬಂದಂಥ ಭಕ್ತರಿಗೆ ತಾತಯ್ಯನ ಒಳ್ಳೇದು ಮಾಡ್ತಾನೆ ಇದ್ದಾನೆ. ಒಳ್ಳೇದು ಮುಖಾಂತರ ಒಬ್ಬೊಬ್ಬರು ಇಲ್ಲಿ ಕೈ ಹಾಕಿ ಒಂದೊಂದು ಕೆಲಸ ಮಾಡಿಸ್ತಾ ಇದ್ದಾರೆ. ಮತ್ತು ಇದೇ ಥರ ಎಲ್ಲರೂ ಒಂದೊಂದು ಕೈ ಹಾಕಿ ಇನ್ನೂ ಇಲ್ಲಿ ಮುಂದೆ ಬೆಳೆಯತಕ್ಕಂಥದ್ದು ಬೇಕಾದಷ್ಟಿದೆ. ಆಶ್ರಮ ಬೆಳೆಸೋತಕ್ಕಂಥದ್ದು ಅದನ್ನೆಲ್ಲ ಬೆಳೆಸಿ ಎಲ್ಲರಿಗೂ ಒಂದು ಅನುಕೂಲವಾಗಲಿ. ಇಲ್ಲಿ ಬರೆದಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಅವರಿಗೆ ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ತಾತಯ್ಯನ ಹತ್ರ ನಾನು ಬೇಡಿಕೊಳ್ತೀನಿ. ಮನಸಾರ ಮುನಿ ಭಜನ ಸೇವೆ, ಮನಸಾರ ಮುನಿ ಭಜನ ಸೇವೆ, ಓ ಮನಸಾರ ಮುನಿ ಭಜನ ಸೇವೆ, ಓ ಮನಸಾರ ಮುನಿ ಭಜನ ಸೇವೆ, ಓ ಮನಸಾರ ಮುನಿ ಭಜನ ಸೇವೆ, ಸೀತಾ ರಾಮುನಿ ಭಜನ ಸೇವೆ, ಓ ಮನಸ ರಾಮುನಿ ಭಜನ ಸೇವೆ, ಸೀತಾ ರಾಮುನಿ ಭಜನ ಸೇವೆ, పారములేని అపార పాపములను పారములేని అపార పాపములను పరిగణించు పరమాత్ముండు ఇతరు పారములేని అపార పాపములను పరిహరించు పరమాత్ముండు ఇతరు రాముని భజన చేయవే ఓ మనసా రాముని భజన చేయవే సీతా రాముని భజన
ಭಜನ ಸೇಯವೇ దాసవత్సలుని ధర పరిపాలుని దాసవత్సలుని ధర పరిపాలుని రావణు తమ్ముని రక్షించిన రవి రావణు తమ్ముని రక్షించిన హరి రాముని భజన చేయవే ఓ మనసా రాముని భజన చేయవే సీతా రాముని భజన చేయవే ఇమ్మహిలో జర నమ్మిన వారికి ఇమ్మహిలో జర నమ్మిన వారికి కోరిన కోరిక కొమ్మలించే కోరిన కోరిక కొమ్మలించే రాముని భజన చేయవే ఓ మనసా రాముని భజన చేయవే సీతా రాముని భజన చేయవే లక్ష్మీనాథుని లక్షణవంతుని లక్షణ చేయవే గురు తాతయ్య గారి పాద పద్మములే గతి గోవింద నమః పార్వతీ పతయే వెంకటాచల రమణ తామజ ప్రియ కరుణ వెంకటాచల రమణ తామజ ప్రియ కరుణ మకర కుండలాభరణ మారి జమదరణ వెంకటాచల రమణ తామజ ప్రియ కరుణ మకర కుండలాభరణ మారి జమదరణ వెంకటాచల రమణ హార జాపకర కండ అఖిలాండ రక్షకుండ హార జాపకర కండ అఖిలాండ రక్షకుండ కృప చూడు నన్ను నింద కోదండ కోదండ కృప చూడు నన్ను నింద కోదండ కోదండ వెంకటాచల రమణ సమాజ ప్రియ కరుణ మకర కుండలాభరణ మారి జమాదరణ వెంకటాచల రమణ వాల్మీకి భక్త పోష వైకుంఠపురవాస వాల్మీకి భక్త పోష వైకుంఠపురవాస ఇనకోటి సంకాశ ఇందిరాముదయేశ ఇనకోటి సంకాశ ఇందిరా హృదయేశ వెంకటాచల రమణ సామజ ప్రియ కరుణ మకర కుండలాభరణ మారి జమదరణ వెంకటాచల రమణ శ్రీ రుక్మిణీ లోల ఆశ్రిత జనపాల శ్రీ రుక్మిణీ లోల ఆశ్రిత జనపాల నమ్మితి నిన్ను చాలా దయ చూడు గోపాల నమ్మితి నిన్ను చాలా దయ చూడు గోపాల వెంకటాచల రమణ సామజ ప్రియ కరుణ మకర కుండలాభరణ మారి జమదరణ వెంకటాచల రమణ దశరథ వర పుత్ర శంకర ప్రియ మిత్ర దశరథ వర పుత్ర శంకర ప్రియ మిత్ర రాజీవ దళ నేత్ర రఘువంశ కుల గాత్ర రాజీవ దళ నేత్ర రఘువంశ కుల గాత్ర వెంకటాచల రమణ సామజ ప్రియ కరుణ
ಮಕರ ಕುಂಡಲಾಭರಣ ಮಾಯಿತು ಮದಗರಣ ವೆಂಕಟಾಚಲ ರಮಣ రాతినాతిగ చేసి రవిసురుని పగతీర్చి రాతినాతిగ చేసి రవిసురుని పగతీర్చి కైవాదిపుడైన శ్రీయమల నారాయణ కైవాదిపుడైన శ్రీయమల నారాయణ వెంకటాచల రమణ సమాజ ప్రియ కరుణ మకర కుండలాభరణ మారీచ మదహరణ వెంకటాచల రమణ వెంకటాచల రమణ వెంకటాచల రమణ చూడరమ్మా అంబను చూడరమ్మా మన జగదంబను చూడరమ్మా అంబను చూడరే అఖిలాండేశ్వరి అంబను చూడరే అఖిలాండేశ్వరి శంభుని సతిత కొలువై ఉన్నది శంభుని సతిత కొలువై ఉన్నది అంబను చూడరమ్మా మన జగదంబను చూడరమ్మా మన జగదంబను చూడరమ్మా పంజులు కమ్మలు పాపటి పట్టును పంజులు కమ్మలు పాపట పట్టును తలపు గుడల తాళి పదకము తడకు గుడల తాళి పదకము చక్కని తల్లికి ముత్యపు మోపుర చక్కని తల్లికి ముత్యపు మోకుర పాలాక్షుని సతి కొలువై ఉన్నది పాలాక్షుని సతి కొలువై ఉన్నది అంబను చూడరమ్మా మన జగదంబను చూడరమ్మా మన జగదంబను చూడరమ్మా హస్తకడియములు అద్దపు గాజులు హస్తకడియములు అద్దపు గాజులు పాదములందెలు పావడ గెజ్జలు పాదములెందెలు పావడ గెజ్జలు పిల్లని మెట్టెలు బిరుదు మూత్రికలు పిల్లని మేటలు బిరుదు మూత్రికలు పాలాక్షుని సతి కొలువై ఉన్నది బాలాచుని సతి కొలువై ఉన్నది అంబను చూడరమ్మా మన జగదంబను చూడరమ్మా మన జగదంబను చూడరమ్మా నవరత్నంబులు నవ్యారములు నవరత్నంబులు నవ్యహారములు నడుమున నాగాభరణము ఒప్పుగా నడమున నాగాభరణము ఒప్పుగా వెలదులు వింజామరములు వీవగ వెలదులు వింజామరములు వీవగా రంగీశ్వరు సతి కొలువై ఉన్నది బృంగేశ్వర సతి కొలువై ఉన్నది అంబను చూడరమ్మా మన జగదంబను చూడరమ్మా మన జగదంబను చూడరమ్మా భక్తిగా కొలచిన భక్తుల చెల్లను భక్తిగా కొలచిన భక్తుల తెల్లను కోరిన కోరికలన్నీ ఇచ్చును కోరిన కోరికలన్నీ ఇచ్చును దాపు శూన్యమును మీటును తృణముగా దాట శూన్యములు మీటను తృణముగా ముకటేశ్వరు సతి కొలువై ఉన్నది ముకటేశ్వరు సతి కొలువై ఉన్నది అంబను చూడరమ్మా మన జగదంబను చూడరమ్మా మన జగదంబను చూడరమ్మా ಹಾರ ಹಾರ ಕೊಡ್ರಿ ಸುಮ್ಮನೆ ಈ ಕಡೆ ಇಕ್ಕಿ. ಹಾರ ಕೊಡಿ ಸರ್ ಇವು ಇನ್ನೊಂದು ಚಾನಲ್ ಕೊಡಿ ಮುನ್ರಾಜ್ ನಾಗೇಶ್ವರ ಬಂದಾಜ್
ಪಾಯಸ ಒಂದು ಕುಡಿತೀರಾ? ಪಾಯಸ ಕುಡಿತೀರಾ ಒಂದು ಲೋಟ? ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ ಕರುಣೆಯ ತೋರಿದೆ ಕುಮರದ ಪೊರೆದೆ, ಕರುಣೆಯ ತೋರಿದೆ ಕುಮರದ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೀನಾ, ಎಂದಿಗೆ ಈ ಋಣವ ತೀರಿಸಲೀನಾ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ, ಅಮ್ಮ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ, ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಬರಿಯೆ, ಮಗುವಮ್ಮ ನಾನಾಗ ಏನೊಂದನು ಬರಿಯೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನೊಂದು ತಾಯಿ, ನಾ ಮಾಡಿದ ಅಪರಾಧ ಏನೊಂದು ತಾಯಿ. ಅಕ್ಷಮ್ಯವೆನಿಸೆ ಜೀವವ ತೊರೆಯೇ, ಅಕ್ಷಮ್ಯವೆನಿಸೆ ಜೀವವ ತೊರೆಯೇ. ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ, ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. తమ్ముని కొడుకులు సాగపాడిమనిరి, అటుల ఇష్టపడవేనియో. ఐదూళిమనిరి వారైదుగురుకు ధర్మంబుగా, ధర్మంబుగా నీకు తోచినట్లు మునుపుము వారిను. మామా 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 ఆ ಪಾಯಸ ಒಂದು ಕುಡಿತೀರಾ? ಪಾಯಸ ಕುಡಿತೀರಾ ಒಂದು ಲೋಟ? ಕುಡಿಬಾರ್ದು.